ಅಯ್ಯೋ ಸಣ್ಣಮ್ಮ ತೆಗೀರಿ ಅತ್ಲಾಗಿ. ನಮ್ಮದೆಲ್ಲ ಒಂದು ಬಸರತನ ಒಂದು ಬಾಣತನ. ಎಲ್ಲಿ ತವ್ರ ಮನೆಗೇನು ಹೋಗ್ಲಾ? ನಮ್ಮನೆ ಗಂಡಸಿನ ಕತೆ ಕಾಣಬಾರ್ದ ನೀವೀಗ ಹೆಂಗೆ ಅಂಥೇಳಿ ಒಟ್ಟರಸಿ ಇವರ ಅಮ್ಮನ ನೋಡ್ಕಿನಷ್ಟು ದಿವಸ ನೋಡ್ಕಿದ್ರೆ ಒಂದು ಬಾಣ್ತನ ಸುಮ್ಮನೆ ಹೇಳೋದಲ್ಲ ಬಾಯದೆ ಅಂಥೇಳಿ ಗನ ಮಾಡಿದ್ರು. ತಾಯಿ ಹತ್ರನೇ ಜಗಳ ಮಾಡ್ಕೊ ಕುತ್ಕೊಂಡ್ರ. ಇಲ್ಲ ಅಯ್ಯೋ ಎಣ್ಣೆ ಹೆರ್ಗಿಲ್ಲ ಅಂಕನ ನಾನು ಗೋಳು ಬಂದಿದ್ದು ಜ್ಞಾನ ಮಾಡಿದ್ರೆ ಹಾಗಾಗಿ ನಂಗೆ ಈಗ ಯಾವ್ದಾರು ಹೆಣ್ಣು ಮಕ್ಕಳು ಬಸ್ರಿ ಬಾಣ್ತಿ ಅಂದುಬಿಟ್ರೆ ಕಳ್ಳು ಚುರುಕ್ಕನ್ನಂಗೆ ಆಗದ್ರೆ ನಾ ಅಷ್ಟು ಅನ್ಭವಿಸ್ಬಿಟ್ಟಿನಲ್ಲ ಹಾಗಾಗಿ. ಅಯ್ಯೋ ಪ್ರೇಮ, ನಂಗೆ ಇದೆಲ್ಲ ಗೊತ್ತಿಲ್ಲ ಕಣೆ ನಿನ್ನ ಕತೆ. ನೀನು ಯಾಕೆ ನಿಂತವ್ರ ಮನೆಗೆ ಯಾಕೆ ಹೋಗ್ಲಾ ಬಾಣಂತನಕ್ಕೆ? ಓ ಅದೆಲ್ಲ ಹೇಳಕ್ಕೆ ಹೋದ್ರೆ ದೊಡ್ಡ ಕತೆ ಸಣ್ಣಮ್ಮ. ನೀವು ಆಲೈಸಿದ್ರಿ ಅಂತ ಹೇಳ್ತೀರ. ಇಂದಿಗೂ ನಾ ಯಾರ ಹತ್ರನೂ ಬಾಯ್ಬಿಡ್ಲ. ನಿಮ್ಮ ಹತ್ರ ಆಗಿದ್ದಕ್ಕೆ ಹೇಳದ. ನಂದು ಮದುವೆ ಅಂದರೆ ಘನ ಮದುವೆ ಅಲ್ರಿ, ಮ್ಯಾರೇಜ್ ಮದುವೆ. ಏನು ನಗಾಡ್ತೀರೇನೋ ಆ ಕಾಲದಲ್ಲೇ ಹಿಂಗೆ ಮಾಡಿ ಏನೋ ಅಂತ ನನ್ನ ಹಣೆ ಬರ ಹಂಗಾತು. ಎಂತ ಮಾಡೋದು ಹೇಳಿ? ಎಂತ ಪ್ರೇಮ ನೀ ಎಂತ ಹೇಳ್ತಿದ್ದೀಯ ಅಂತ ನಂಗೆ ಅರ್ಥನೇ ಆಗಲ್ಲ ಮರತಿ. ಮ್ಯಾರೇಜ್ ಮದುವೆ ಅಂದ್ರೆ ಎಂತದೆ? ಮ್ಯಾರೇಜ್ ಅಂದ್ರೂ ಮದುವೆ ಅಂತಲೇ ಅರ್ಥ. ಹಂಗಂದ್ರೆ ಎಂತ ಹೇಳ್ತಿದ್ದೀಯ ನೀನು? ಹೋ ಮಾರ, ನಿಮ್ಮ ಇಂಗ್ಲೀಷ್ ಅದು ಇದಂದರೆ ಸೆಟ್ಲ್ಮೆಂಟ್ ಹುಡುಕಿ ಮನೆಯವರೆಲ್ಲ ಒಪ್ಪಿ ದಾರಿ ಕೊಟ್ಟಿದ್ದಲ್ರಿ. ಇವ್ರನ್ನ ಮೆಚ್ಚಿ ಬಂದಿದ್ದು ನಾನು. ಏನು ಮಾಡ್ತೀರಿ, ವಯಸ್ಸು ಆವಾಗ ಗೊತ್ತಾಗದೆ ಹೋಯ್ತು. ಈಗಿದ್ದ ಬುದ್ಧಿ ಅವಾಗ ಇದ್ದಿದ್ರೆ ನಾ ಎಲ್ಲಿ ಬರ್ತಿದ್ದೆ ಇವ್ರ ಹಿಂದೆ. ಓ ಗ್ರೇಟ್ ಕಡೆ ಪ್ರೇಮ ನೀನು. ಆ ಕಾಲದಲ್ಲಿ ಲವ್ ಮ್ಯಾರೇಜ್ ಆಗಿಯಾ? ಯಪ್ಪ ದೇವ್ರೆ, ನಾನೇ ಎಷ್ಟು ಹೆದರಿದ್ದೆ ಮಾರತಿ. ಅದು ಆಮೇಲೆ ಅಪ್ಪ ಹ್ಞೂ ಆಗು ಅಂದಮೇಲೆ ಆಗಿದ್ದು. ನೀ ಹೆಂಗೆ ಧೈರ್ಯ ಮಾಡಿದೆ ಪ್ರೇಮ ಅಷ್ಟ? ಓ ಸಣ್ಣಮ್ಮ, ನಿಮ್ಮ ಕೈಲಿ ಬಾಯಿ ಬಿಟ್ಟಿದ್ದೆ ಅಲ್ಲ ನಾನು. ಭರತಕ್ಕನ ಕೈಲಿ ಹೇಳಲ್ಲ ಇಂದಿಗೂ. ಅಯ್ಯೋ ಅಲ್ಲಿ ಕರಿ ಅಲ್ಲೇ ಎಂಥದ ಇದು ಮಾಡ್ತಾ ಇದ್ದಾನೆ. ಅವನಿಗೆ ಕಿವಿ ಮೇಲೆ ಬಿತ್ತು ಅಂದರೆ ಮತ್ತೆ ಪೇಪರಿಗೆ ಕೊಡೋದು ಬೇಡ. ಎಲ್ಲೂ ಮತ್ತೆ ಹೇಳಂಗಿಲ್ಲ ದೊಡ್ಡ. ಈಗ ಮತ್ತೇನಾರು ಹೇಳಂಗಿಲ್ಲ ಸಣ್ಣಮ್ಮ, ಹೇಳಿನಿ ಮತ್ತೆ. ಅಯ್ಯೋ ಇಲ್ಲ ಮಾರತಿ ಪ್ರೇಮ, ನಾನೇನು ಹೇಳಲ್ಲ. ಅದೇನೇನು ದೊಡ್ಡ ಕ್ರೈಮ್ ಮಾಡ್ದವಳ ಥರ ಮುಚ್ಚಿಡ್ತಾ ಇದೆಯಪ್ಪ. ಅದ್ರಲ್ಲಿ ತಪ್ಪೇನಿಲ್ಲ, ಸುಮ್ಮನೆ ನಾ ತಮಾಷೆ ಮಾಡಿದ್ದಷ್ಟೇ. ಏನು ಹಾಗಪ್ಪೆಲ್ಲಿ ಸಿಕ್ದ ಮಾರತಿ ನಿಂಗೆ? ಅವಾಗಲೂ ಹಿಂಗೆ ಇದ್ನಾ? ಎದ್ದಿದ್ದು ಹಿಂಗೆ ಸುಡುಗಾಡು ಮಾತೆ ಅಂತ ಈ ಥರ ಕುಡುಗಿಡಿಯ ಅಭ್ಯಾಸ ಒಂದಿರಲ್ಲ. ಏನು ನನಗೆ ರಾಚರ್ ಕೆಟ್ಟಿತ್ತು ಎಂಥದ. ನಮ್ಮ ಅಮ್ಮ ಬಿಲ್ಲುಕುಲ್ಲು ಬೇಡ ಅಂತ ಕೂತಿತ್ತು. ನಾನೇ ಒಂಥರ ಹಠ ಕಟ್ಟಿ ಮದುವೆಯಾಗಿ ಬಂದಂಗೆ ಬಂದೆ. ಎಂತ ಮಾಡೋದು? ನಾಗಪ್ಪನ ಮನೇಲಿ ಒಪ್ಪಿದ್ರಾ? ಒಪ್ಪದೆ ಎಂತ ಮಾಡ್ತಾರೆ ಇಂಥ ಹೆಣ್ಣು ಸಿಕ್ಕಷ್ಟೊತ್ತಿಗೆ? ಅವರು ಎಲ್ಲ ಹೇಳಿದ್ರು, ನಿಮ್ಮ ಮನೇಲಿ ಬೇಡ ಅಂದರೆ ಏನಾಯ್ತು, ನಮ್ಮ ಮನೆಯವರೆಲ್ಲರೂ ಸೇರಿ ನಿನ್ನ ಗನಾಗಿ ನೋಡ್ಕೊತೀವಿ, ನಾವೇ ದಾರೆ ಮಾಡ್ತೀವಿ, ಹಂಗೋ ಹಿಂಗೋ ಬೇಕಾದ್ದೇ ಹೇಳಿದ್ರು. ನಂಗೊಂಥರ ಅವಾಗ ಒಂಥರ ಪ್ರಾಯ ಅಲ್ಲ, ಯಾರ ಬುದ್ಧಿ ಕಮ್ಮಿ. ಬಂದು ಕಡೆಗೆ ಅದಕ್ಕೆ ಆ ಊರಲ್ಲಿ ಇರ್ನಾರ್ದೆ ಈ ಊರಿಗೆ ಹತ್ಕೊಂಡು ಬಂದಿದ್ದೆ. ಅದಕ್ಕಾಗೆ ಮತ್ತೆಂತಕ್ಕಂತ ಮಾಡಿದ್ರಿ. ಆಮೇಲೆ ನೀನು ನಿನ್ನ ತವ್ರ ಮನೆಗೆ ಹೋಗಲೇ ಇಲ್ಲ ಪ್ರೇಮ? ನಿಮ್ಮ ಅಮ್ಮನೂ ನಿನ್ನನ್ನು ಕರೀಲ? ಇಲ್ಲ ಸಣ್ಣಮ್ಮ, ಅದೆಲ್ಲ ಜ್ಞಾನ ಮಾಡಬೇಡಿ. ತವ್ರ ಮನೆಗೆ ಹೋಗ್ಲ. ಆಮೇಲೆ ನಾನು ಮನೆಗೆ ಕಾರ್ಯಕ್ಕೆ ಹೋದ್ರಿ ಇದ್ರೆ ಸಿಕ್ಕಿದ್ರು ಅಡ್ಮರೆ ಹಾಕೊಂಡು ಹತ್ತಿತ್ತು ಗೊತ್ತಾ. ಅವತ್ತಿಂದ ನನ್ನ ಕೈಲಿ ಮಾತೇ ಆಡ್ಲ. ಅದು ಮಾತಾಡ್ಲ, ನನ್ನ ತಮ್ಮ ತಂಗಿನೂ ಮಾತಾಡೋಕ್ಕೆ ಬಿಡ್ಲ. ಅದೇ ಈಗ ಒಂದ್ಸತಿ ಒಬ್ಬಳೇ ಕೂತಾಗ ಎಲ್ಲರೂ ಜ್ಞಾನ ಮಾಡಿದ್ರೆ ತಪ್ಪು ಮಾಡಿದ್ದೆ ಬಿಡಿ. ನಾ ಮಾಡಿದ ದೊಡ್ಡ ತಪ್ಪೇಯ. ಈ ಥರ ತವ್ರ ಮನೆಯೇ ಇಲ್ದಿದ್ದಂಗೆ ಮಾಡ್ಕೊಂಡೆ. ಅಯ್ಯೋ ಬೇಜಾರು ಮಾಡ್ಕೊಬೇಡ ಕಣೆ ಪ್ರೇಮ, ನಾ ಅದನ್ನೆಲ್ಲ ಕೇಳಲೇಬಾರ್ದಿತ್ತೇನು. ನೀನು ತವ್ರ ಮನೆ ಎಲ್ಲಿ ಹೇಳ್ತೀಯಾ? ನಾನು ಬೇಕಾದ್ರೆ ಮಾತಾಡ್ಸಿ ನೋಡ್ತೀನಿ ನಿಮ್ಮಮ್ಮನ. ಬೇಡ ಸಣ್ಣಮ್ಮ, ಹಾಗೆ ಸುಮಾರು ಜನ ಎಲ್ಲ ಹೇಳಿ ಕೇಳಿ ಎಲ್ಲ ಆಯ್ತು. ಅದು ಜಪ್ಪಯ್ಯ ಅನ್ಲ ಥರ ಹಠ ನಮ್ಮ ಅಮ್ಮಗೆ. ನಾ ಮಾಡಿದ್ದು ಹಾಗೆ ಇತ್ತು ಅಂತ ಮಾಡೋಣ. ಯಾರ್ಯಾರು ಹೋಗಿ ಹೇಳಿದ್ರು, ನಾನೇ ಅಂಗಳ ತುದಿಯಲ್ಲಿ ನಿಂತ್ಕೊಂಡು ಭಾಳ ಕೇಳ್ಕೊಂಡೆ. ತಪ್ಪಾಯ್ತು ನನ್ನಿಂದ ಅಂತ ಬಸ್ರಿ. ನಾನು ಅವಾಗ ದೊಡ್ಡ ಹುಡುಗ ಹೊಟ್ಟೆಲಿದ್ದ ದೈನ ಅಂದ್ಬಿಟ್ಟೆ. ಸ್ವಲ್ಪ ಗೋಳು ಆತಿತ್ತು ನಂಗೆ ಮನೇಲಿ. ಹಿಂಗಾಗಿದೆ ಅಮ್ಮ, ಉಣ್ಣಕ್ಕೆ ತಿನ್ನೋಕ್ಕೂ ಗೋಳಾಗ್ತದೆ ಅಂತ ಹೇಳಿದ್ರು ಅದ್ರ ಮನಸ್ಕರಲ್ಲ. ಅಯ್ಯೋ ಪ್ರೇಮ, ಬೇಜಾರು ಮಾಡ್ಕೋಬೇಡ ಕಣೆ, ಬೇಜಾರು ಮಾಡ್ಕೋಬೇಡ. ಹಿಂಗೂ ಎಲ್ಲ ಇರ್ತದೆ ಅಂದರೆ ನಂಗೆ ಭಾಳ ಆಶ್ಚರ್ಯ ಆಗ್ತದೆ. ಹಿರಿಯ ಹುಡುಗನ ಬಾಣಂತಂದಲ್ಲಾರು ಅಷ್ಟೊಂದು ಗೋಳಾಗ್ಲ. ಇವ್ರ ಈ ಕುಡ್ಗಿಡಿಯೋಕ್ಕೆಲ್ಲ ಕಲ್ತಿರ್ಲ. ಇವ್ರ ಅಮ್ಮಗೆ ಹೇಳಾರೋ ನೀನು ಇದು ಮಾಡಬೇಡ ಹಾಗೆ ಹಿಂಗೆ ಅಂಥೇಳಿ ಹೆಂಗೆ ಒಂದು ಬಾಣಂತನ ಅಲ್ಲೇ ಆಯ್ತು. ಎಷ್ಟಂದ್ರೆ ತವ್ರ ಮನೆ ಅಲ್ಲೇ ಇದ್ದು ಗಂಡನ ಮನೆಯಲ್ಲೇ ಇದ್ದು ಬಾಣಂತನ ಮಾಡ್ಕೋಬೇಕು ಅಂದ್ರೆ ಗೋಳಲ್ಲಂದ್ರೆ ನಾನು ಅನ್ಬಯಸಿ ಸಂಕಟ ಹೇಳ್ಬೇಡಿ. ಅದು ಹಂಗೆ ಹಿಂಗೆ ದೊಡ್ಡ ಹುಡುಗಂದ ಆಯ್ತು. ಅವನು ಸ್ವಲ್ಪ
ಎಲ್ಡೂರು ಸಾಗರೊಳಗೆ ಇದಾತ ಎಣ್ಣೆ ಬಂತಂದಲ್ಲಿ ಭಾಳ ಗೋಳಾಗ್ಬಿಡ್ತ್ರಿ, ಭಾಳ ಗೋಳಾಗ್ಬಿಡ್ತು. ಎಲ್ಲರೂ ಒಂಥರ ಸಸಾರ ಮಾಡೋಕ್ಕೆ ಶುರು ಮಾಡಿದ್ರು ಮನೆಯಲ್ಲುವ. ಇವರು ಕುಡಿಯೋಕ್ಕೆ ಕಲ್ತ್ಕೊಂಡಿದ್ರು. ನೀನು ಹಣೆ ಬರೋಕ್ಕೆ ತವ್ರ ಮನೆ ಇಲ್ಲೇ ಇದ್ರು, ತವ್ರ ಮನೇಲಿ ಕರ್ಕೊಂಡು ಹೋಗಲ್ಲ, ನಿನ್ನ ತಾಯಿ ನೀನು ಮಾತಾಡ್ಸಲ್ಲ, ದಿನ ಬೆಳಗಾದ್ರೆ ಅದನ್ನೇ ಹೇಳೋದು ಅಂದ್ಬಿಡಿ. ಮಾತ್ರ ದೇವ್ರು ಅದನ್ನೇ ಅನ್ನೋಕ್ಕೆ ಒಲ್ಲು ಒಂದು ಸಾವುಕಾರ ಮನೆಗೆ ಹೋಗ್ತಿದ್ವಲ್ಲ, ನಿಮ್ಮ ಮನೆ ಹಾಗೆ ಅವ್ರ ಮನೆಯಲ್ಲೂವ ಒಳ್ಳೆ ದೊಡ್ಡ ಅಮ್ಮ ಇದ್ರಲ್ಲ, ಎಂಥದಾರು ಒಂಚೂರು ನಾನು ಕೊಡದೇ ಇರ್ತಿರ್ಲ. ಬಸ್ರಿ ಹಿಂಗ್ಸು ಹಂಗೆ ಉಪವಾಸ ಇರಬಾರ್ದು, ಬಸ್ರಿ ಹಿಂಗ್ಸಿಗೆ ಆಸೆ ಜಾಸ್ತಿ ಅಂತ ಹೇಳ್ಕೊಂಡು ದಿನಾನು ಕೊಡೋರು, ಹೊಟ್ಟೆ ತುಂಬ ಉಣ್ಣೋದು ಅಂತ ಅವ್ರ ಮನೆಯಲ್ಲೇ ಅಂದ್ಬಿಡಿ. ನೀವು ನಂಬ್ತೀರಾ ಇಲ್ಲ, ಮಧ್ಯಾಹ್ನ ಊಟಕ್ಕೆ ಕಷ್ಟೊತ್ತಿಗೆ ಸುಮಾರು ಸಾಯಂಕಾಲದ ಸೇರಿಸಿ ಉಂಡ್ಬಿಡೋದು ನಾನು. ಮನೆಗೆ ಹೋದರೆ ಒಂದು ಹೊತ್ತಿದ್ರು ಒಂದು ಹೊತ್ತು ಇರ್ತಿರ್ಲಲ್ಲ, ಅದೇ ಸಾವುಕಾರ ಮನೇಲಿ ಯಾರು ಉಣ್ಕೊಂಡು ಹೋಗ್ತಿದ್ವೋ ಅವರಿಗೆ ಗಂಜಿ ಕಮ್ಮಿ, ಮನೇಲಿ ಸ್ವಲ್ಪ ಎಲ್ಲ ಇದೆಲ್ಲ ಕಮ್ಮಿ ಅಲ್ಲಂದ್ರೆ ಅವಾಗ ಈಗಿನಷ್ಟೇನಿದಿರಲ್ಲ. ರುಚಿಯಾಗಿ ಸಾವುಕಾರ ಮನೇಲಿ ಉಣ್ಕೊಂಡು ಹೋಗಿರ್ತಿದ್ನ, ಗಂಜಿ ಒಂಥರ ಬಾಯಿಗೆ ಬ್ಯಾಡಾಗೋದು, ಉಣ್ತಾನೆ ಇರಲ್ಲ. ಎಷ್ಟೋ ದಿವಸ ಹಾಗೆ ಮಲ್ಕಿತ್ತಿದ್ದೆ. ಬೆಳಗ್ಗೆ ಬೇಗ ಕೆಲಸ ಮಾಡಿ ಹೊತ್ತೊಳಕ್ಕೆ ಹೋಗ್ಬಿಡೋದು, ಒಂದು 4 ಪಾತ್ರೆಗಿದ್ರೆ ಅಂತಾರು ತಿಕ್ಕೊಡೋದು, ಇದರಲ್ಲೇ ಹಾಲು ಕರು ಕೊಡೋದು, ಹಿಂಗೆಲ್ಲ ಮಾಡೋದು. ಎಂತಕ್ಕೆ ಅಂತೀರಿ, ಬೆಳಗಿನ ತಿಂಡಿ ಅಂತಾರೆ ಒಂಚೂರು ಕೊಡಲಿ ಅಂತ. ಆವಾಗಿನ ಜ್ಞಾನ ಮಾಡ್ಕೊಂಡ್ರೆ ಈಗಲೇ ಎಷ್ಟು ಸುಖ ಸಣ್ಣಮ್ಮ ನನಗೆ. ಏನೋ ಹೊಟ್ಟೆ ತುಂಬ ದುಡಿದ್ರು ಹೊಟ್ಟೆ ತುಂಬ ಉಣ್ಣಕ್ಕದೆ, ಎಲ್ಲಿ ಅಂತ ಕಂಡ್ರು ತಿನ್ನೋಣ ಅಂತ ಕಾಣೋದು. ಆ ಸಾವುಕಾರ ಮನೇಲಿ ಕಿತ್ಲಿ ಮರ, ಬಾರ್ಲಿ ಮರ, ಮಾವಿನ ಮರ ಎಲ್ಲ ಒಂಥರ ಚಿಕ್ಕು ಮರ. ಅದು ಎಷ್ಟು ಚಿಕ್ಕ ಹಣ್ಣು ಕದ್ಕೊಂಡು ತಿಂತಿದ್ನೇನೋ ಅಂದ್ಬಿಡಿ. ಈಗ ದೊಡ್ಡ ಅಮ್ಮ ಹೇಳೋರು, ಚಿಕ್ಕ ಕಾಯಿ ಹಬ್ಬಲ್ ತಂಗು ಕುಕ್ಕಿ ಬಂದು ಕೊಡು ಅಂತ. ಕೊಡೋಳೆ ಒಂದು ಅವ್ರಿಗೆ ಕೊಡ್ತಿದ್ದೆ, ಒಂದು ಬುಟ್ಟಿಗೆ ಒಂದು 4 ಕಾಯಾರು ನಾನು ಅಲ್ಲೇ ಸರಗೊಳಗೆ ಹಾಕಿಂತ ತಂದು ಮನೆ ಒಳಗೆ ಕದ್ದು ಇಟ್ಕೋಬೇಕಲ್ಲ, 4 ಜನದ ಮನೆಯಲ್ಲಿ ಕದ್ದು ಇಟ್ಕೊಂಡು ತಿಂತಿದ್ದೆ. ಒಂಥರ ಈ ಜ್ಞಾನ ಮಾಡಿದ್ರೆ ಹೋಗಲಿ ಬಿಡಿ, ಬೇಡ ಅವೆಲ್ಲ ಬೇಡ. ಅಯ್ಯೋ ಪ್ರೇಮ, ನಮ್ಮದೇ ಕಷ್ಟ ಅಂತೀವಿ, ನೀ ಎಷ್ಟು ಕಷ್ಟ ಅನುಭವಿಸಿ ಬಂದೀಯಲ್ಲ. ಇಷ್ಟೆಲ್ಲ ನಾವು ಹೊಟ್ಟೆ ಒಳಗೆ ಇಟ್ಕೊಂಡು ಇಷ್ಟು ದಿವಸ ಸುಮ್ಮನೆ ಇದ್ದಲೆ, ಒಂದು ಮಾತು ಹೇಳಲೆ ಅಂತ ಹೇಳೋದು ಸಣ್ಣಮ್ಮ. ನಾನೇ ಮಾಡ್ಕೊಂಡು ತಪ್ಪು, ನಾನೇ ಅನ್ಭವಿಸ್ಬೇಕಲ್ಲ ಹೇಳಿ, ಏನು ಮಾಡೋದು. ಹಾಗಾಗಿ ನೋಡಿ ಕಡಿಗೆ ಇವರು ತಾಯಿ ಹೇಳ್ದಂಗೆ ಕೇಳೋದು, ಇಬ್ಬರು ಹೋಗಿ ಎದ್ಕು ಬರೋದೊಂದು ಬಿಟ್ಟರೆ ಮನೇಲಿ ಅರಿಬಟ್ಟೆ ನೋಡಿ. ಅದಕ್ಕೆ ಸಾಕಾಗಿ ನಂಗಾರು ಉಪವಾಸ ಅನಾಸ ಇದ್ದರೆ ನಂಗೇನು ಆಗ್ತಿರ್ಲ, ಮಕ್ಕಳಿಗೆ ಹೊಟ್ಟೆಗೆ ಸಾಕಾಗದೆ ಹೋಗ್ಬಿಡ್ತಾ. ಆವಾಗಲೇ ಊರು ಬಿಡೋಕ್ಕೆ ನಾನು ನಿಶ್ಚಯಿಸಿ ಈ ಊರಿಗೆ ಅಂತ ಬಂದಿದ್ದು. ನಾನು ಬಂದಿದ್ದಕ್ಕೆ ಬದುಕಿಂಡೆ ಬಿಡಿ. ದೇವ್ರದನ್ನೇ ಅನ್ನಕ್ಕೆ ಸಾಕ್ಷಿ ಅಂದರೆ ನಿಮ್ಮಂಥ ಒಂದು ಮನೆ ಸಿಕ್ತು. ನಾನು ನನ್ನ ಜೀವಮಾನ ಕಳೆಯೋ ತನಕ ನಿಮ್ಮನೆ ಕೆಲಸ ಮಾತ್ರ ನಾನು ಬಿಡೋಲ್ಲ ಸಣ್ಣಮ್ಮ. ಅದೇನು ಬೇಕಾದ್ರೆ ಆಗಲಿ, ಯಾರು ಎಂಥದೇ ಹೇಳಲಿ, ನನ್ನ ಕುತ್ತಿ ಕೈ ಹಾಕಿ ದೂಕಿದ್ರು ನಾನು ಹೊಗಳಲ್ಲ, ನಾನು ಈ ಮನೆ ಕೆಲಸ ಬಿಡೋಲ್ಲ. ಹಂಗೆ ಯಾಕೆ ಹೇಳ್ತೀಯ, ನೀನು ಯಾರು ಹೋಗು ಅಂತಾರೆ. ನಮ್ಮ ಅಪ್ಪಗೂ ಅಷ್ಟೇ, ಎಂಥ ಒಂದಾದರೂ ಪ್ರೇಮ ಇದ್ದರೂ ಧೈರ್ಯ ಕಡೆ ಅಂತ ಹೇಳ್ತಿರ್ತಾರೆ ಅವರು. ನಿನ್ನೆಲ್ಲಿಗೂ ಹೋಗೋಕ್ಕೆ ಬಿಡಲ್ಲ ಪ್ರೇಮ. ನೀನು ನಮ್ಮನೇಲೇ ಕೆಲಸ ಮಾಡ್ಕೊಂಡಿರ್ಬೋದು, ಆದರೆ ಮೆಚ್ಚಬೇಕು ಕಣೆ ನಿನ್ನ ಧೈರ್ಯಕ್ಕೆ ಎಷ್ಟು ಕಷ್ಟ ಎಲ್ಲ ಎದುರಿಸಿ ಇಲ್ಲಿ ಬಂದ್ಕೊಂಡು ಇಷ್ಟು ಕೆಲಸ ಮಾಡಿ ಆ ಗಂಡನ್ನು ಸುಧಾರಿಸ್ಕೊಂಡು ಮಕ್ಕಳನ್ನು ಓದಿಸ್ಕೊಂಡು ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದೀಯಲ್ಲ. ಯಾರ್ಯಾರೋ ಮಾದರಿ ಹೆಣ್ಣು ಅಂತಾರೆ, ನಿನ್ನಂಥವ್ರನ್ನ ನೋಡಿ ಕಲಿಬೇಕು ಕಣೆ. ಎಷ್ಟು ಕಷ್ಟ ಬಂದರೂ ಜೀವನ ಎದುರಿಸ್ಬೋದು ಅನ್ನೋಕ್ಕೆ ನೀನೇ ಸಾಕ್ಷಿ. ಅಯ್ಯೋ ಸಣ್ಣಮ್ಮ, ನೀವು ಹೇಳೋದು ನೋಡ್ರೆ ನಾನು ಏನು ದೊಡ್ಡ ಕೊಡ್ತೀನೇನೋ ಅನ್ಬೇಕಿಲ್ಲ. ಜೀವನನೇ ಕಲಿಸ್ತದೆ ಅದು. ನಾವೇ ಇರೋಷ್ಟೊತ್ತಿಗೆ ಹೆಂಗಾರು ಆಗ್ತದೆ. ಮಕ್ಕಳು ಹುಟ್ಟುಬಿಟ್ರೆ ಮಕ್ಕಳಿಗಾಗಿ ನಾವು ಏನೂ ಮಾಡೋಣ ಅಂತ ಕಾಣ್ತದೆ. ಹೆಣ್ಣಿಗೆ ಮತ್ತಿನ್ನು ಎಂತ ಅದೇ ನೋಡೋಣ ಹೇಳಿ. ಹಾಗೆ ಅವ್ರಿಗೆ ಬೇಕು ಅಂತಲೇ ನಾನು ಇಚ್ಛೆಸಿ ದುಡಿಯೋಕ್ಕೆ ಶುರು ಮಾಡಿದ್ದು. ದೇವ್ರು ನಡೆಸ್ಕೊಟ್ಟು ನಿಮ್ಮ ಹಂಗಿದ್ದೊಂದು ಮನೆಯೂ ಸಿಕ್ತು, ಸಾಕು. ಇನ್ನು ನನ್ನ ಮಕ್ಕಳನ್ನ ಹೆಂಗಾರು ಘಟನೆ ಮಾಡ್ತೀನಿ ಅನ್ನೋದೊಂದು ಧೈರ್ಯ ಅದೇ ನನಗೆ. ಓ ಅಲ್ಲ, ಮಾತಾಡ್ತಾನಿತ್ತು ಎಷ್ಟೊತ್ತಾತ. ಒಯ್ಯ ಬಂದ್ರಿ ಅಂತ ಹೇಳ್ತಾರೇನ ನಿಮಗೆ? ಎಂತ ಕುಡಿಯೋಕ್ಕೆ ಅಂತ ಕಾಸು ಕೊಡಲಿ?